Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 15ನೇ ಪ್ರಶ್ನೆಯನ್ನ ಗಮನಿಸಿ. ಭಾಗಲಬ್ಧ ಸಂಖ್ಯೆಗಳು ಆವೃತ್ತವಾಗಿರದ ಗಣಿತ ಕ್ರಿಯೆಯು. ಆಯ್ಕೆ ಎ ಸಂಕಲನ, ಬಿ ವ್ಯವಕಲನ, ಸಿ ಗುಣಾಕಾರ, ಡಿ ಭಾಗಾಕಾರ. ಸೊ ಇಲ್ಲಿ ಒಂದು ಗಣಿತದ ಕ್ರಿಯೆಯಲ್ಲಿ ಅಂದ್ರೆ ಸಂಕಲನ, ವ್ಯವಕಲನ, ಗುಣಾಕಾರ ಅಥವಾ ಭಾಗಾಕಾರ, ಎರಡು ಭಾಗಲಬ್ಧ ಸಂಖ್ಯೆಗಳ ಮೇಲೆ ಕ್ರಿಯೆಯನ್ನ ನಡೆಸಿದಾಗ ಬರುವಂತಹ ಉತ್ತರ. ಓಕೆ, ಸೊ ಇಲ್ಲಿ ಈ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಸೊ ಇದನ್ನ ನಾವು ಆವೃತ್ತವಾಗಿದೆ ಅಂತ ಕರಿತೇವೆ. ಸೊ ಇಲ್ಲಿ ಸಂಕಲನ, ಸೊ ನೋಡಿ, ಎರಡು ಭಾಗಲಬ್ಧ ಸಂಖ್ಯೆಗಳ ಮೊತ್ತವನ್ನ ತಗೊಂಡ್ರೆ ಸೊ ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಬರುತ್ತೆ, ಅಂದ್ರೆ ಆವೃತ್ತವಾಗಿದೆ. ವ್ಯವಕಲನ, ಸೊ ಇಲ್ಲೂ ಕೂಡ ಎರಡು ಭಾಗಲಬ್ಧೆಯ ಸಂಖ್ಯೆಯನ್ನ ತಗೊಂಡು ಅವುಗಳ ವ್ಯತ್ಯಾಸವನ್ನ ನೋಡಿದಾಗ ಅದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ, ಅಂದ್ರೆ ಆವೃತ್ತವಾಗಿದೆ ಅಂತ ಆಯ್ತು. ಸಿ ಗುಣಾಕಾರ, ಸೊ ಗುಣಾಕಾರವು ಕೂಡ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಕೂಡ ಯಾವಾಗ್ಲೂ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ಆವೃತ್ತವಾಗಿದೆ. ಆದ್ರೆ ಭಾಗಾಕಾರವನ್ನ ಗಮನಿಸಿದ್ರೆ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನ ನಾವು 0ಯಿಂದ ಭಾಗಿಸಿದ್ರೆ ನೋಡಿ, 2/3 ಡಿವೈಡೆಡ್ ಬೈ 0. ಸೊ 0ಯಿಂದ ಭಾಗಿಸಿದಾಗ ಬರುವ ಉತ್ತರ ಏನಾಗಿರುತ್ತೆ, ನಿರ್ದಿಷ್ಟವಾಗಿರೋದಿಲ್ಲ. ಉದಾಹರಣೆಗೆ ನೋಡಿ, 2/3 ಡಿವೈಡೆಡ್ ಬೈ 0 ಮಾಡಿದ್ರೆ ಸೊ ಇದು ನಾಟ್ ಡಿಫೈನ್ಡ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಇಲ್ಲೇನ್ ಹೇಳ್ಬೋದು, ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತ್ತವಾಗಿರುವುದಿಲ್ಲ. ಓಕೆ, ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಭಾಗಾಕಾರ ಏನಾಯ್ತು, ಭಾಗಲಬ್ಧ ಸಂಖ್ಯೆಗಳು ಆವೃತ್ತವಾಗಿರದ ಗಣಿತದ ಕ್ರಿಯೆಯಾಗಿದೆ. ಥ್ಯಾಂಕ್ ಯು.